ಹಿರಿಯ ಗಾಯಕಿ ಆಶಾ ಭೋಸ್ಲೆ ನಿಧನರಾಗಿ 1 ವಾರವೂ ಆಗಿಲ್ಲ. ಅವರ ಸಾವಿನ ಆಘಾತದಿಂದ ಜನ ಇನ್ನೂ ಹೊರಬಂದಿಲ್ಲ. ಅಷ್ಟರಲ್ಲೇ ನಟನೊಬ್ಬನ ಸಾವಿನ ಸುದ್ದಿ ಬಂದಿದೆ. 40ನೇ ವಯಸ್ಸಿನಲ್ಲಿ ಟಿವಿ ನಟ ನಿಧನರಾಗಿದ್ದಾರೆ. ಇದು ಕಿರುತೆರೆ ಲೋಕವನ್ನ ಆಘಾತಕ್ಕೆ ದೂಡಿದೆ. ಸೀರಿಯಲ್ ನಟ ಸಿದ್ಧಾರ್ಥ್ ವೇಣುಗೋಪಾಲ್ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿದ್ದರು. ಆದರೆ ಈಗ ಅವರು ಈ ಹೋರಾಟದಲ್ಲಿ ಸೋತಿದ್ದಾರೆ. ಅವರ ಸಾವಿನ ಸುದ್ದಿಯನ್ನ ನಟಿ ಸೀಮಾ ಜಿ ನಾಯರ್ ನೀಡಿದ್ದಾರೆ. ಕ್ಯಾನ್ಸರ್ ಚಿಕಿತ್ಸೆ ಪ್ರಾರಂಭವಾದಾಗಿನಿಂದ ಸೀಮಾ ಸಿದ್ಧಾರ್ಥ್ ಅವರೊಂದಿಗೆ ನಿರಂತರವಾಗಿ ಇದ್ದರು. ಜನಪ್ರಿಯ ಟಿವಿ ನಟ ಸಿದ್ಧಾರ್ಥ್ ವೇಣುಗೋಪಾಲ್ ಇನ್ನಿಲ್ಲ ಎಂದು ಸೀಮಾ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೀಮಾ ಈ ಪೋಸ್ಟ್ನಲ್ಲಿ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಭರವಸೆ ಹೋಗಿದೆ. ಕಳೆದ 2 ವರ್ಷಗಳಿಂದ ನಾನು ನಿಮಗಾಗಿ ಹೋರಾಡುತ್ತಿದ್ದೇನೆ. ನನ್ನ ಮನಸ್ಸು ಮತ್ತು ದೇಹ ದಣಿದಿದ್ದರೂ ನಾನು ನಿಮ್ಮ ಜೀವವನ್ನು ಉಳಿಸಲು ಓಡುತ್ತಲೇ ಇದ್ದೆ. ಇಂದು ನೀವು ಇನ್ನು ಮುಂದೆ ಬಳಲಬಾರದು ಎಂದು ದೇವರು ನಿರ್ಧರಿಸಿದ್ದಾನೆ. ಸಿದ್ಧಾರ್ಥ್, ನಾನು ಇದನ್ನು ಸಹಿಸಲಾರೆ. ನಾನು ಸಂಪೂರ್ಣವಾಗಿ ದಣಿದಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ. ಸಿದ್ಧಾರ್ಥ್ ಮಲಯಾಳಂ ಟಿವಿ ಉದ್ಯಮದಲ್ಲಿ ಪ್ರಸಿದ್ಧ ನಟರಾಗಿದ್ದರು. ತ್ರಿಶೂರ್ನ ಚಾಲಕುಡಿ ನಿವಾಸಿಯಾದ ಸಿದ್ಧಾರ್ಥ್ ಕಾಲೇಜು ದಿನಗಳಿಂದಲೇ ನಟನೆಯ ಬಗ್ಗೆ ಒಲವು ಬೆಳೆಸಿಕೊಂಡಿದ್ದರು. ವೃತ್ತಿಪರ ರಂಗಭೂಮಿಯಲ್ಲೂ ಕೆಲಸ ಮಾಡಿದ್ದರು. ಅವರು ಸುದ್ದಿ ನಿರೂಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ನಂತರ ನಿರ್ಮಾಪಕ ಅರುಣ್ ಘೋಷ್ ಅವರ ಸಹಾಯದಿಂದ ಟಿವಿ ಧಾರಾವಾಹಿಗಳಿಗೆ ಪಾದಾರ್ಪಣೆ ಮಾಡಿದರು. ಅವರು ಕಸ್ತೂರಿಮಾನ್ ಮತ್ತು ಭಾಗ್ಯಜಾತಕಂನಂತಹ ಧಾರಾವಾಹಿಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ರು. ನಟ ಕಿಶೋರ್ ಸತ್ಯ ಕೂಡ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಸಿದ್ಧಾರ್ಥ್ ಅವರ ಹೋರಾಟ ಮತ್ತು ಚಿಕಿತ್ಸೆಯ ಸಮಯದಲ್ಲಿ ಅವರು ಪಡೆದ ಬೆಂಬಲವನ್ನು ನೆನಪಿಸಿಕೊಂಡಿದ್ದಾರೆ. ಕಿಶೋರ್ ಅವರು ಹೇಳುವ ಪ್ರಕಾರ, ಮತ್ತೊಬ್ಬ ನಟ ನಮ್ಮನ್ನ ಬೇಗನೆ ಅಗಲಿದ್ದಾರೆ. ಸಿದ್ಧಾರ್ಥ್ ವೇಣುಗೋಪಾಲ್ ತಮ್ಮ ಟಿವಿ ಧಾರಾವಾಹಿಗಳಿಂದಾಗಿ ಪ್ರೇಕ್ಷಕರಿಗೆ ಪರಿಚಿತ ಮುಖವಾಗಿದ್ದರು. ಅವರು ಕೆಲವು ಸಮಯದಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿದ್ದರು. ಸೀಮಾ ಜಿ ನಾಯರ್ ಅವರ ಆರೋಗ್ಯವನ್ನು ನೋಡಿಕೊಳ್ತಾ ಇದ್ರು. ಸಿದ್ಧಾರ್ಥ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಿಶೋರ್ ಬರೆದುಕೊಂಡಿದ್ದಾರೆ. ಸಿದ್ಧಾರ್ಥ್ ಅವರ ಅಗಲಿಕೆ ಮಲಯಾಳಂ ಟಿವಿ ಉದ್ಯಮದಲ್ಲಿ ಶೋಕವನ್ನ ಮನೆ ಮಾಡುವಂತೆ ಮಾಡಿದೆ. ಹಲವು ಸೆಲೆಬ್ರಿಟಿಗಳು ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ.